ನಾನು ಸ್ಟಾರ್ಟಿಂಗ್ ಗಾಡಿ ಓಡಿಸ್ಬೇಕಂದ್ರೆ 57 ರೂಪಾಯಿ ಅಣ್ಣ ಪೆಟ್ರೋಲ್ ರೇಟ್ ಇದ್ದಿದ್ದು. ಇವಾಗ ಎಷ್ಟೈತೆ ಹೇಳ್ರಿ, 101 ರೂಪಾಯಿ. ತಿನ್ನಂಗಿಲ್ಲ. 2 ರೈಸು ಕೊಡೋಕ್ಕಾಗುತ್ತಾ ಹೇಳ್ರಣ್ಣ? ದುಡ್ಡಿರೋರು ಅಣ್ಣ ಹೆಂಗ್ ಬೇಕಂದ್ರೆ ಕೊಟ್ಬಿಡ್ತಾರೆ. ನಮ್ಮ ಹತ್ರ ಇಲ್ಲ ಅಣ್ಣ, ನಾವು ದುಡಿಯೋರು. ದಿವಸಕ್ಕೆ 700 ರೂಪಾಯಿ ದುಡಿದ್ರೆ 600 ರೂಪಾಯಿ ಖರ್ಚಾಗ್ಬಿಡುತ್ತೆ. 100 ರೂಪಾಯಿ ತಿನ್ನೋಣ, ಇಲ್ಲ ಅದನ್ನ ತೆಗೆದು ಪೆಟ್ರೋಲ್ ಇಡೋಣ. ಹೇಳ್ರಿ ನೀವೇ. ಒಂದು ಕಸ್ಟಮರ್ ಮನೆಗೆ ಹೋಗ್ತೀವಿ, ಒಂದು 100 ಕೊಡ್ತಾರೆ ಟಿಪ್ಸು, ಊಟ ಗೀಟ ಜರ್ಕೊಳ್ಳಿಯಪ್ಪ ಅಂತ, ಅದು ಪೆಟ್ರೋಲ್ಗೆ ಹಾಕ್ಸ್ಬೇಕು ನಾವು. ಸಂಬಳ ಅಷ್ಟೇ ಐತೆ, ಖರ್ಚು ಡಬಲ್ ಆಗ್ತಾ ಐತೆ ಅಷ್ಟೇ. ಏನು ಅದು ಬಿಟ್ಟು ಏನು ಹೇಳೋಕ್ಕಾಗುತ್ತೆ? ಬೇರೆ ಕಂಟ್ರೀಸ್ ಎಲ್ಲ ಟ್ರಿಬಲ್ ಆಗಿದೆ. ನಾವಿನ್ನೂ ನೆಮ್ಮದಿಯಾಗಿದ್ದೀವಿ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಆರಂಭಿಸಿದಾಗಿನಿಂದಲೂ ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಎದುರಾಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ 4 ರಾಜ್ಯ ಹಾಗೂ ಒಂದು ಕೇಂದ್ರ ಪ್ರದೇಶದಲ್ಲಿ ಚುನಾವಣಾ ಮುಗಿದ ನಂತರ ತೈಲ ಬೆಲೆ ಮತ್ತೆ ಏರಿಕೆ ಮಾಡಿರುವಂಥದ್ದು. 110 ರೂಪಾಯಿ ಪೆಟ್ರೋಲ್ ಹಾಗೂ 98 ರೂಪಾಯಿ ಡೀಸೆಲ್ ರೇಟು ಆಗಿರುವಂಥದ್ದು. ಇದರಿಂದಾಗಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ, ಸರ್ಕಾರದ ನಡೆಯ ಬಗ್ಗೆ ಅವರ ಮಾತುಗಳು ಯಾವ ರೀತಿ ಇರುತ್ತೆ ಅಂತ ಕೇಳಿ ತಿಳಿಯೋಣ ಬನ್ನಿ. ನಾನು ದುಡಿಯೋದು ಬರೀ 700 ರೂಪಾಯಿ ಅಣ್ಣ ದಿವಸಕ್ಕೆ. 300 ರೂಪಾಯಿ ಪೆಟ್ರೋಲ್ ಹಾಕೊಂಡು ಅದರಲ್ಲೇ ದುಡ್ದುಬಿಟ್ರೆ ನಾವು ತಿನ್ನೋಕೆ ಏನು ಮಾಡೋಣ, ಖರ್ಚಿಗೆ ಏನು ಮಾಡೋಣ, ಏನು ಮಾಡೋದಣ್ಣ ಹೇಳ್ರಣ್ಣ ನೀವೇ. ಗೌರ್ಮೆಂಟ್ ಮಾಡೋದು ಸರಿನಾ ಅಣ್ಣ? ಸರ್ಕಾರನೇ ಮೋಸ ಅಣ್ಣ. ಬರೀ 700 ರೂಪಾಯಿ ದುಡಿತೀನಣ್ಣ. ಮಧ್ಯಾಹ್ನ ಊಟಕ್ಕೆ 100 ರೂಪಾಯಿ ಬೇಕಣ್ಣ, ಬೆಳಗ್ಗೆ ನಾಷ್ಟಕ್ಕೆ 100 ರೂಪಾಯಿ ಬೇಕಣ್ಣ. 300 ರೂಪಾಯಿ ಪೆಟ್ರೋಲ್ಗೆ ಹೋಯ್ತು ಅಂದರೆ 200 ರೂಪಾಯಿ ನಮ್ಮ ಮನೇಲಿ ಇರೋರ್ಗೆ ಊಟ ಹಾಕೋಣ, ಇಲ್ಲ ನಮ್ಮ ಅಮ್ಮಂಗೆ ಊಟ ಹಾಕೋಣ, ನಾವು ತಿನ್ನೋಣ ನೀಟ್ಗೆ. ಏನು ಮಾಡೋಣ ಹೇಳ್ರಣ್ಣ? ನಿಮ್ಮನ್ನು ಕೇಳ್ತಾ ಇದ್ದೀವಿ, ಪ್ರೆಸ್ ಅವ್ರು ನೀವಲ್ವಾ, ನೀವು ಕೇಳ್ರಿ ಅಲ್ಲಿ ಗೌರ್ಮೆಂಟ್ನ. ಏನು ಮಾಡೋದು ಹೇಳ್ರಿ? 200 ರೂಪಾಯಿಲಿ ಏನು ಮಾಡೋಕ್ಕಾಗುತ್ತೆ ದಿವಸಕ್ಕೆ? ಕಂಪಲ್ಸರಿ ವೆಲ್ಡಿಂಗ್ ರೇಟ್ ಪ್ಯಾಕೆಟ್ ತರಬೇಕು ಅಂದ್ರೂ ಗಾಡಿ ಬೇಕು. 380 ರೂಪಾಯಿ ವೆಲ್ಡಿಂಗ್ ರೇಟ್ ಪ್ಯಾಕೆಟು. ನಾವು ತರಕ್ಕೆ ಹೋದ್ರೆ 50 ರೂಪಾಯಿ ಪೆಟ್ರೋಲ್ಗೆ ಬೇಕು. ಅವಾಗ ಎಷ್ಟು 78 ರೂಪಾಯಿ ಅಣ್ಣ. ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳೋಣ. ನಾನು ಸ್ಟಾರ್ಟಿಂಗ್ ಗಾಡಿ ಓಡಿಸ್ಬೇಕಂದ್ರೆ 57 ರೂಪಾಯಿ ಅಣ್ಣ ಪೆಟ್ರೋಲ್ ರೇಟ್ ಇದ್ದಿದ್ದು. ಇವಾಗ ಎಷ್ಟೈತೆ ಹೇಳ್ರಿ, 101 ರೂಪಾಯಿ. ತಿನ್ನಂಗಿಲ್ಲ. 2 ರೈಸು ಕೊಡೋಕ್ಕಾಗುತ್ತಾ ಹೇಳ್ರಣ್ಣ? ದುಡ್ಡಿರೋರು ಅಣ್ಣ ಹೆಂಗ್ ಬೇಕಂದ್ರೆ ಕೊಟ್ಬಿಡ್ತಾರೆ. ನಮ್ಮ ಹತ್ರ ಇಲ್ಲ ಅಣ್ಣ, ನಾವು ದುಡಿಯೋರು. ದಿವಸಕ್ಕೆ 700 ರೂಪಾಯಿ ದುಡಿದ್ರೆ 600 ರೂಪಾಯಿ ಖರ್ಚಾಗ್ಬಿಡುತ್ತೆ. 100 ರೂಪಾಯಿ ತಿನ್ನೋಣ, ಇಲ್ಲ ಅದನ್ನ ತೆಗೆದು ಪೆಟ್ರೋಲ್ ಇಡೋಣ. ಹೇಳ್ರಿ ನೀವೇ. ಸರ್, ಜನಸಾಮಾನ್ಯರಿಗೆ ಅಂತಂದರೆ ಈಗ ಏನೇ ಮಾಡಲಿ, ಮೇಲ್ಗಡೆ ಇರೋರು ಎಷ್ಟೇ ಏನೇ ಮಾಡಿದ್ರು ಕೆಳಗಡೆ ಇರೋರಿಗೆ ತುಂಬ ದೊಡ್ಡ ಪ್ರೆಷರ್ ಬೀಳುತ್ತಿದ್ರಿಂದ ತುಂಬ ದೊಡ್ಡ ಹೊಡ್ತಾ. ಮೇಲಿರೋರಿಗೆ ಏನೂ ಆಗಲ್ಲ. ಮೇಲಿರೋರು 1 ಲಕ್ಷ ರೂಪಾಯಿ ಮಾಡಲಿ ಪೆಟ್ರೋಲ್, ಅವ್ರಿಗೆ 1 ರೂಪಾಯಿ ಏನೂ ಲಾಸ್ ಆಗಲ್ಲ. ಮಿಡ್ಲ್ ಕ್ಲಾಸ್ ಅವ್ರಿಗೆ, ಸ್ಪೆಷಲಿ ಲೋವರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಭಾರಿ ಹೊಡ್ತಾ ಬೀಳುತ್ತೆ. ಈಗ ನೋಡಿ, ಈಗ ಏನಂತಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಏನಂತ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಆದಷ್ಟು ಸೈಕಲ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೆಟ್ರೋ ರೇಟ್ ಎಷ್ಟಿದೆ ಸರ್ ಇವತ್ತಿಗೆ? ಎಷ್ಟು % ಜಾಸ್ತಿ ಮಾಡಿದ್ದಾರೆ ಸರ್ ಇವತ್ತು? ಮೆಟ್ರೋದಲ್ಲೇ ನಾರ್ಮಲಾಗಿ ಓಡೋಕ್ಕಾಗುತ್ತೆ ಸರ್? ಈಗ ಕೆಂಗೇರಿಯಿಂದ ಹಿಡಿದು ಈಗ ರಾಜಾಜಿನಗರಕ್ಕೆ ತಗೊಳ್ಳೋಣ ಸರ್, ಎಷ್ಟಿದೆ ಸರ್? 60 ರೂಪಾಯಿ ಇದೆ ಸರ್ ಇವತ್ತು. 60 ರೂಪಾಯಿ ಪ್ರತಿಯೊಂದು 60 ಅಂತಂದರೆ 120 ರುಪೀಸ್ ಆಗುತ್ತೆ. 120 ರುಪೀಸ್ ಅಫೋರ್ಡ್ ಮಾಡಿ ಪ್ರತಿದಿನ ಒಬ್ಬ ಮಿಡ್ಲ್ ಕ್ಲಾಸನ್ನು ನೋಡೋಕ್ಕೆ ಸಾಧ್ಯನಾ? ಲೋವರ್ ಮಿಡ್ಲ್ ಕ್ಲಾಸನ್ನು ನೋಡೋಕ್ಕೆ ಸಾಧ್ಯನಾ? ಸ್ಪೆಷಲಿ ತುಂಬಾ ದೊಡ್ಡ ಹೊಡ್ತಾ ಬೀಳುತ್ತೆ. ಈಗ ದೇಶದಲ್ಲಿ ಇಂಟರ್ನಲ್ಲಿ ನಡೀತಿರ್ಬೋದು, ಯುದ್ಧ ನಡೀತಿರ್ಬೋದು, ಇನ್ನೊಂದು ನಡೀತಾ ಇರ್ಬೋದು. ಇವ್ರು ಏನು ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟ್ ಅವರು ಅದನ್ನು ಸ್ವಲ್ಪ ಕಡಿತ ಮಾಡ್ಬೋದು. ಯಾಕೆಂದರೆ ಸ್ಟೇಟ್ ಗೌರ್ಮೆಂಟ್ ಅವ್ರದ್ದು ಸರ್ಟೇನ್ ಓಲ್ಡ್ ಇದೆ, ಇದರಲ್ಲಿ ಇವ್ರು ಕಡಿಮೆ ಮಾಡ್ಬೋದು. ಬಟ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನಾನು ಇದ್ರ ಬಗ್ಗೆ ಕೇಳ್ಕೊತೀನಿ ಇವ್ರಿಗೆ. ಸರ್, ಅವತ್ತು 60 ರೂಪಾಯಿ ಇತ್ತು ಸರ್ ಗಾಡಿ ಪೆಟ್ರೋಲ್ ನಾವು ಓಡಿಸ್ಬೇಕಾದ್ರೆ. ಇವತ್ತು ಎಷ್ಟಿದೆ ಸರ್? 102 ರೂಪಾಯಿ ಇದೆ ಸರ್ ಇವತ್ತು. 102 ರೂಪಾಯಿ 110 ರೂಪಾಯಿ ಆಗಿಬಿಟ್ಟಿದೆ ಸರ್ ಇವತ್ತು. ನೋಡಿ, 60 ರೂಪಾಯಿ ಇದ್ದಿದ್ದಲ್ಲಿ 103 ರೂಪಾಯಿ ಆಗಿದೆ ಇಲ್ಲಿ ಇವತ್ತಿಗೆ. ತುಂಬ ಪೆಟ್ರೋಲು ಡೀಸೆಲ್ ಅನ್ನೋದು ತುಂಬ ನಾರ್ಮಲಾಗಿ ಎಲ್ಲರೂ ಈಗ EV ಅಂತ ಬಂದಿರ್ಬೋದು ಸರ್ ಇವತ್ತು. ಬಟ್ ಮಾರ್ಕೆಟಲ್ಲಿ ಎಕ್ಸಿಸ್ಟ್ ಆಗ್ತಿರೋದೇ ಜಾಸ್ತಿ ಪೆಟ್ರೋಲು ಮತ್ತು ಡೀಸೆಲ್ ವೆಹಿಕಲ್ಗಳು. ಹಾಗಾಗಿ ಇದ್ರ ಮೇಲೆ ಇವರು ಜಾಸ್ತಿ ಇದು ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಈಗ ನಾರ್ಮಲಾಗಿ ಸಣ್ಣ ಪುಟ್ಟ ಬಿಸ್ನೆಸ್ ವ್ಯಾಪಾರಿಗಳಿರ್ತಾರೆ, ಅವರು ಅಷ್ಟೇ. ಅದರಿಂದ ಪ್ರತಿಯೊಂದು ಈಗ ಒಂದು ಇಡ್ಲಿ ತಿನ್ನೋಕ್ಕೋದ್ರು ದುಡ್ಡು ಜಾಸ್ತಿ ಮಾಡಿದ್ದಾರೆ ಸರ್ ಈಗ ಪ್ರತಿಯೊಂದು, ಬಿಕಾಸ್ ಆಫ್ ದಿಸ್ ಫ್ಯೂಯಲ್. ಆಗಲಿ ಬಿಡಿ, ಜಾಗತಿಕ ಮಟ್ಟದಲ್ಲಿ ಪ್ರಾಬ್ಲಮ್ ಇದೆ, ಅದು ನಾವು ಅರ್ಥ ಮಾಡ್ಕೋಬೇಕು. ಬೇರೆ ಕಂಟ್ರೀಸ್ ಎಲ್ಲ ಟ್ರಿಬಲ್ ಆಗಿದೆ. ನಾವಿನ್ನೂ ನೆಮ್ಮದಿಯಾಗಿದ್ದೀವಿ. ಎಷ್ಟಾಗಬೇಕು ಅಂತೀರಿ ಸರ್? ಅದು ಎಷ್ಟು ಆಗಬೇಕು ಅಂತ ಅಲ್ಲ ಸರ್, ನಾವು ಸಪೋರ್ಟ್ ಮಾಡಬೇಕು. ಅದು ಜಾಸ್ತಿ ಆಗಲಿ ಅಂತ ನಾವು ಆಸೆ ಪಡಲ್ಲ, ಕಮ್ಮಿ ಆಗಲಿ ಅಂತಲೂ ಆಸೆ ಪಡಲ್ಲ. ಪ್ರಾಬ್ಲಮ್ ಹಿಂಗಿದೆ. ಜಾಗತಿಕ ಮಟ್ಟದಲ್ಲಿ ವ್ಯತ್ಯಾಸಗಳಾದಾಗ ಪೆಟ್ರೋಲ್ ಕಡಿಮೆ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ನೀವು ಹೇಳಪ್ಪ ಸಪೋರ್ಟ್ ಮಾಡ್ಬೇಕಂತಿರಲ್ಲ, ಎಲ್ಲಿವರೆಗೂ ಆದರೂ ಸಪೋರ್ಟ್ ಮಾಡಿ. ಈಗ ನಾವು ಬಳಸೋರು ಸ್ವಲ್ಪ ನೋಡ್ಕೊಂಡು ಬಳಸಬೇಕು, ನಾವು ಅತಿ ಮಾಡಬಾರ್ದು. ಜಾಗತಿಕ ಮಟ್ಟ ತೊಂದರೆ ಇದೆ, ಅದು ಆಗಿದೆ, ನಾವು ಅದನ್ನು ತಗೋಬೇಕು, ವಿರೋಧ ಮಾಡಬಾರ್ದು. ನಮ್ಮ ದೇಶಕ್ಕೆ ಒಳ್ಳೆಯದೇ ಆಗಿದೆ. ಸಮಸ್ಯೆ ಏನಿಲ್ಲ ಈಗ ನಿಮ್ಗೆ ಆಗಿದೆ? ಸಮಸ್ಯೆ ಸಮಸ್ಯೆ ನಮ್ಮಿಂದ ಬಂದಿಲ್ಲ, ಸಮಸ್ಯೆ ನಮ್ಮ ದೇಶದಿಂದ ಬಂದಿಲ್ಲ, ಹೊರಗಡೆಯಿಂದ ಬಂದಿದೆ. ಅದನ್ನು ನಾವು ತಿಳ್ಕೊಬೇಕು. ನಮ್ಮ ದೇಶದ ಜನರಿಗೆ ಸಮಸ್ಯೆ ಆಗುತ್ತಲ್ಲ? ಸಮಸ್ಯೆ ಆಗುತ್ತೆ ಸರ್, ಯಾರಿಗೆ ತಾನೇ ಸಮಸ್ಯೆ ಆಗಿಲ್ಲ? ಇಡೀ ವರ್ಲ್ಡಲ್ಲಿ ಇದಕ್ಕೆ 10ರಷ್ಟು ಸಮಸ್ಯೆ ಆಗಿದೆ, ನಮಗಂತ ಸಮಸ್ಯೆ ಬಂದಿಲ್ಲ. ನನ್ನ ಗಾಡಿ ಫಸ್ಟ್ ತೊಗೊಂಡಿದ್ದು 18 ರೂಪಾಯಿ ಲೀಟ್ರ್ ಇತ್ತು. 18 ರೂಪಾಯಿ ಅಂದರೆ 120 ರೂಪಾಯಿ ಅಂದರೆ ಲೆಕ್ಕ, 110 ರೂಪಾಯಿ ಅಂದರೆ ಲೆಕ್ಕ ಹಾಕೊಳ್ಳಿ ನೀವು. 90 ರೂಪಾಯಿ ಮೇಲೆ ಜಾಸ್ತಿ ಆಗಿದೆ, 90 ರೂಪಾಯಿ ಜಾಸ್ತಿ ಆಗಿದೆ.
ನಾವು ಸರ್ಕಾರದ ಮೇಲೆ ಗಮನ ಕೊಡಬೇಕು, ಸಬ್ಸಿಡಿ ಕೊಡಬೇಕು ಪೆಟ್ರೋಲ್ ಮೇಲೆ. ಪೆಟ್ರೋಲ್ ಕಡಿಮೆ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ಸರ್ಕಾರ ಗಮನ ಮಾಡಬೇಕು. ಯಾವಾಗ ಕಡಿಮೆ ಇತ್ತು ಆವಾಗ ಕಡಿಮೆ ಮಾಡಲಿಲ್ಲ. ಇವಾಗ ಜಾಸ್ತಿ ಆಗಿದ್ರೆ ಸ್ವಲ್ಪ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದು ಸರ್ಕಾರದ ಕರ್ತವ್ಯ, ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ. ನನ್ನ ಈ ಪ್ರಾರ್ಥನೆ ಏನಂದರೆ ಸರ್ಕಾರದಿಂದ ಅದು ಬಡವರಿಗೆ ಎಲ್ಲರಿಗೂ ಬೇಕಾಗಿರೋದು ಪದಾರ್ಥಗಳು ಬರೋದು, ತರಕಾರಿಗಳು ಬರೋದು, ಎಲ್ಲ ಸಾಗಾಣಿಕೆ ಆಗೋದು ಎಲ್ಲ ಪೆಟ್ರೋಲ್ ಡೀಸೆಲಿಂದಾನೆ. ಅದನ್ನು ಕಡಿಮೆ ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗಲ್ಲ, ಅನುಕೂಲ ಇರುತ್ತೆ, ಜೀವನ ಸಾಧಾರಣವಾಗಿ ನಡೆಯುತ್ತೆ. ದುಡ್ಡಿರೋರು ಹೆಂಗೋ ಬದುಕ್ತಾರೆ ಸರ್. ಕಷ್ಟಪಡೋರಿಗೆ ಅನುಕೂಲ ಆಗಬೇಕು. ಸರ್ಕಾರ ಏನಕ್ಕಿರೋದು ಕಷ್ಟಪಡೋರಿಗೆ ಅನುಕೂಲ ಮಾಡೋಕ್ಕೆ. ದುಡ್ಡಿರೋರು ಹೆಂಗೋ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೇನು ಕಷ್ಟಪಡೋಕೆ ಬೇಕಾಗಿಲ್ಲ. ದುಡ್ಡಿರೋರಿಗೆ ಕಷ್ಟಪಡೋಕೆ ಬೇಕಾಗಿಲ್ಲ. ಬಡವ್ರನ್ನ ಸುಮ್ಮನೆ ಗಮನ ಇಟ್ಟು ಬಡವ್ರನ್ನ ಅನುಕೂಲ ಮಾಡಿಕೊಡ್ಬೇಕು. ನನಗೇನು ಮನವಿ ಅಂದರೆ ಸರ್ಕಾರದಿಂದ ದಯವಿಟ್ಟು ಬಡವ್ರನ್ನ ಬಗ್ಗೆ ಸ್ವಲ್ಪ ಈ ಕರ್ಣ ತೋರಿಸ್ಬೇಕು. ಸರ್ಕಾರ ಬಡವ್ರ ಬಗ್ಗೆ ಕರ್ಣ ತೋರಿಸ್ಬೇಕು. ಅದು ಕಣ್ಣು ಮುಚ್ಚಿಬಿಟ್ಟು ಸರ್ಕಾರ ಯಾವತ್ತೂ ನಡೆಸಬಾರ್ದು. ಅರ್ಥ ಆಯ್ತಾ? ಎಲ್ಲ ಹೃದಯಗಳು ಇದು ಆಗಿಬಿಟ್ಟಿದೆ. ಸರ್ಕಾರ ನಡೆಸ್ತಾ ಇರೋದ್ರಿಂದ ತುಂಬ ಕಷ್ಟ ಆಗಿದೆ ಜನರಿಗೆ, ತುಂಬ ಪ್ರತಿಯೊಬ್ಬರಿಗೂ ಕಷ್ಟ ಆಗಿದೆ. ಅದಕ್ಕೆ ಇದ್ರ ಬಗ್ಗೆ ಗಮನ ಮಾಡಬೇಕು. ಸಬ್ಸಿಡಿ ಕೊಡಬೇಕು, ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಸಬ್ಸಿಡಿ ಕೊಡಬೇಕು. ಇಷ್ಟು. ಥ್ಯಾಂಕ್ಸ್ ಸರ್. ತುಂಬ ತೊಂದರೆ ಆಗ್ತಾಯಿದೆ ಅಣ್ಣ. ಇದು ಹೆಂಗಂದರೆ ಒಂಥರ ಇವರು GST ನಮ್ಮ ಇದರಲ್ಲಿ ಲೆಕ್ಕದಲ್ಲಿ ಯೋಚನೆ ಮಾಡಿಬಿಟ್ಟು ತಗೊತಾ ಇದ್ದಾರೆ. ಇದಕ್ಕೆ ಏನು ಮಾಡೋಣ ಹೇಳಿ? ನಾವು ಚಿಕ್ಕ 100 ರೂಪಾಯಿ ಪೆಟ್ರೋಲ್ ಹಾಕ್ತಂತೀವಿ, ಅದ್ರಲ್ಲಿ ಬರೋದು 1 ಲೀಟ್ರು ಬರೋಲ್ಲ, ಕಡಿಮೆನೇ ಬರೋದು. ಇವ್ರು ಈ ಥರ ಸುಲಿಗೆ ಮಾಡೋಕ್ಕೆ ನಿಂತರೆ ಏನು ಮಾಡೋಕ್ಕಾಗಲ್ಲ. ನೀವು ಇವಾಗ ಬರ್ತೀರಾ, ಇಂಟರ್ವ್ಯೂ ತೊಗೊತಾರೆ, ಹೋಗ್ತೀರಾ. ಇದ್ರ ಬಗ್ಗೆ ಯಾರು ಪ್ರತಿಭಟನೆ ಮಾಡೋರಿಲ್ಲ, ಏನಿಲ್ಲ. ಇವಾಗ ಹೆಂಗೆ ಅಂದರೆ ಈ ಟ್ರಾಫಿಕಲ್ಲಿ 1-2 ನಿಮಿಷ ಪೆಟ್ರೋಲ್ ಸೇವ್ ಮಾಡೋದು ಆಫ್ ಮಾಡಿದ್ರೆ ಗಾಡಿ ಆನ್ ಆಗ್ತಾಯಿಲ್ಲ. ತಿರ್ಗಾ ಇವ್ರು ಕೊಡೋ ಟಾರ್ಚರ್ಗೆ ಸಿಗ್ನಲ್ಗಳು ವರ್ಕ್ ಕರೆಕ್ಟಾಗಿ ಆಗ್ತಾಯಿಲ್ಲ, ರೋಡ್ಗಳು ಚೆನ್ನಾಗಿಲ್ಲ, ಏನು ಇವ್ರುಗಳಿಂದ ಇಂಪ್ರೂವ್ನೇ ಇಲ್ಲ. ಇದೇ ಸರಿ ಹಿಂಗೆ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಸರ್. ಸರ್ಕಾರನ ಇಳಿಸ್ಲೇಬೇಕು. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಿದ್ದೀರಿ? ನಾನು ಸುಮಾರು ಇವಾಗ ಒಂದು 2000ದಿಂದ ಓಡಿಸ್ತಾ ಇದ್ದೀನಿ. 2020. ಅವಾಗ ಎಷ್ಟಿತ್ತು ಪೆಟ್ರೋಲ್ ರೇಟ್? ಆವಾಗ ಹತ್ತತ್ರ ಒಂದು 84 ಈ ಥರ ಇತ್ತು. 84 ನನಗೆ ಗೊತ್ತಿರೋ ಪ್ರಕಾರ 64ಇಂದ ನನಗೆ ಗೊತ್ತು. ನೀವು ಪೆಟ್ರೋಲ್ ಹಾಕ್ಸ್ತೀರಿ? ಹಾಂ, ನಾನು ಪೆಟ್ರೋಲ್ ಹಾಕ್ತಾ ಇದ್ದೆ. ಈಗ ಸಡನ್ನಾಗಿ ನೀವು ಎಷ್ಟು ವರ್ಷ ಆಯ್ತು ನೀವು ಓಡಿಸೋಕ್ಕೆ? ಇವಾಗ ನಾನು ಇವಾಗ ಒಂದು 6 ವರ್ಷ. 6 ವರ್ಷದಲ್ಲಿ ಹಾಂ, 110 ರೂಪಾಯಿ ಆಗಿದೆ ಈಗ. ಹೌದು. ಮುಂದೆ ಎಷ್ಟಾಗ್ಬೋದು? ಹಿಂಗೆ ಇದೇ ಲೆಕ್ಕದಲ್ಲಿ ಹೋದ್ರೆ ಸರ್ ಒಂದು 150-170 ರೂಪಾಯಿ ಆಗುತ್ತೆ ಪ್ರತಿ ಲೀಟ್ರ್. ಸರ್ ತೊಂದರೆ ಅಂದರೆ ಹೆಂಗೆ ಗೊತ್ತಾ, ಈ ಫಸ್ಟ್ ಈ ಸರ್ಕಾರ ಚೆನ್ನಾಗಿಲ್ಲ ಸರ್. ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಸರ್ಕಾರ ಚೆನ್ನಾಗಿಲ್ಲ. ಇವು ಯಾರಿಗೂ ಸಪೋರ್ಟ್ ಇಲ್ಲ ಸರ್. ಇವರು ಈ ಸುಲಿಗೆ ಮಾಡೋಕ್ಕೆ ನಿಂತ್ಬಿಟ್ಟವ್ರು. ಈ ಥರ ಆದರೆ 150 ಸರ್, 200 ರೂಪಾಯಿ ಆಗುತ್ತೆ. ಸರ್ಕಾರ ಇಳಿಬೇಕು ಸರ್. ಚೆನ್ನಾಗಿರೋ ಸರ್ಕಾರ ಬಂದ್ರೇ ಕಡಿಮೆ ಆಗೋದು. ಇವಾಗ ಗ್ಯಾಸ್ ಬೆಲೆ ನೋಡಿ, ಫಸ್ಟು ನರೇಂದ್ರ ಮೋದಿಯವರು ಮಾಡಿದ್ರಲ್ಲ 700 ರೂಪಾಯಿ ಇತ್ತು ಗ್ಯಾಸ್. ಇವಾಗ ನೋಡಿ ಅವರೇ 1500 ರೂಪಾಯಿ ಮಾಡೋರೆ. ಇದೇ ಥರ ಆಗ್ತಾ ಹೋದ್ರೆ ಸರ್ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಮೋದಿ ಅವ್ರಿಗೆ ಏನು ಹೇಳಿದ್ರು? ನಮ್ಮ ಕಡೆಯಿಂದ ಸರ್ ನೋಡಿ, ಆದಷ್ಟು ರಾಷ್ಟ್ರಗಳ ಸಮಸ್ಯೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ಡೈಲಿ ಓಡಾಡೋರು, ನಮ್ಗೆ ಎಷ್ಟು ನ್ಯೂಸ್ ನೋಡೋರು ಕೊಡ್ಸೋತ್ತಿಲ್ಲ. ನೋಡ್ಬಿಟ್ಟು ಅದು ಸ್ವಲ್ಪ ಬೇಗ ಪರಿಹಾರ ಮಾಡ್ಬೇಕು ಸರ್. ಈಗ ಪೆಟ್ರೋಲು ನೀವು ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಿರೋದು? ಅವಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು ಅಂತ ಗೊತ್ತಾ ನಿಮಗೆ? ಆವಾಗ ಒಂದು 60 ರೂಪಾಯಿ ಏನಾಯಿತು ಅನ್ಸುತ್ತೆ. ಇವಾಗ ಎಷ್ಟಾಗಿದೆ? ಇವಾಗ 111 ರೂಪಾಯಿ ಏನಾಗಿದೆ. ಏನು ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಏನು ಹೇಳ್ತೀರಿ? ಏನು ಹೇಳ್ತೀವಿ ಅಂದರೆ ಇದೇ ಥರ ಆಯ್ತಿದ್ರೆ ಎಲ್ಲ ಬ್ಯಾಟ್ರಿ ಗಾಡಿ ಇಸ್ಕೊಂಡು ಓಡಿಸ್ತೀವಿ ಅಷ್ಟೇ. ಪೆಟ್ರೋಲ್ಗೆ ಅಂತ ಹಾಕೋಕೆ ಆಯ್ತಿಲ್ಲ. ನಮ್ಮ ಹತ್ರ ಡ್ಯೂಕು ಅಂತ ದೊಡ್ಡವ್ರ ಗಾಡಿಗಳೈತೆ. ಏನು ಮಾಡೋದು? ಇಂಥ ಗಾಡಿಗಳು ಮೈಲೇಜ್ ಕೊಡೋ ಥರ ಇದ್ದರೆ ಮಾರ್ಬೋದು. ಏನು ಮಾಡೋದು ಅಂತ ಬ್ಯಾಟ್ರಿ ಗಾಡಿ ಇಸ್ಕೊಂಡು ಓಡಿಸ್ಬೇಕು ಅಷ್ಟೇ. ಸೈಕಲ್ ಬ್ಯಾಟ್ರಿ ಗಾಡಿ ಏನು ಕೆಲಸ ಮಾಡ್ತೀವಿ ನಾವು ಫರ್ನಿಚರ್, ನಮ್ಮದು ಫೀಲ್ಡ್ ಅವ್ರಿಗೆ ಬೇಕೇ ಬೇಕು ರೀ, ಪೆಟ್ರೋಲ್ ಬೇಕೇ ಬೇಕು. ನಾವು ಒಂದು ದಿವಸಕ್ಕೆ ಒಂದು 5-6 ಕಸ್ಟಮರ್ಗೆ ಹೋಗ್ತೀವಿ ಅಂದರೆ ಒಂದು 60-70 ಕಿಲೋಮೀಟ್ರ್ ಓಡಿಸ್ತೀವಿ. ಮೇಂಟೈನ್ ಮಾಡೋಕ್ಕಾಯ್ತಿಲ್ಲ. ಅದಕ್ಕೆ ಬ್ಯಾಟ್ರಿ ಗಾಡಿ ಇಸ್ಕೊಂಡು ಚಾರ್ಜರ್ ಗಿರ್ಜರ್ ಹಾಕೊಂಡು ಓಡಿಸ್ಬೇಕು. ಅಲ್ಲ, ಬಡವರಿಗೆ ತುಂಬ ಕಷ್ಟ ಇದೆ. ನಾವು ಬರೋಣ, ಏನು ಮಾಡೋದು ಹೇಳಿ? ಇವಾಗ ಒಂದು ಕಸ್ಟಮರ್ ಮನೆಗೆ ಹೋಗ್ತೀವಿ, ಒಂದು 100 ಕೊಡ್ತಾರೆ ಟಿಪ್ಸು, ಊಟ ಗೀಟಕ್ಕೆ ಇರ್ಕೊಳ್ಳಿಯಪ್ಪ ಅಂತ. ಅದು ಪೆಟ್ರೋಲ್ಗೆ ಹಾಕ್ಸ್ಬೇಕು ನಾವು. ಹಂಗೆ ನಾವು ಮಾಡ್ತಿರೋದು. ಬರೋ ಟಿಪ್ಸನ್ನು ನೀವು ಪೆಟ್ರೋಲ್ಗೆ ಹಾಕ್ಸ್ತೀವಿ. ಅದೇ ಬ್ಯಾಟ್ರಿ ಗಾಡಿ ಇಸ್ಕೊಂಡು ಓಡಾಡ್ಬೇಕು ಅಷ್ಟೇ. ಇವಾಗ ನಂದು ಆಫೀಸು ಅಮೃತ್ ಮನೆ ಕೆಲಸ ಮಾಡೋದು. ನಂದು ಗಾಡಿಲೇ ನಾನು ಬ್ಯಾಂಕ್ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಇದನ್ನ ಯಾಕೆ ತೊಗೊಂಡಿದ್ದೀರಾ ನೆಕ್ಸ್ಟ್? ಇದು ನನ್ನ ಗಾಡಿಗೆ ಹಾಕಕ್ಕೆ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಕಳ್ಕೊಂಬರಕ್ಕೆ ಆಗ್ತಿಲ್ಲ. ಹಾಂ ಆಗ್ತಿಲ್ಲ. ಅದಕ್ಕೆ ಅಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗಿ ಹಾಕ್ಬೇಕು. 111 ರೂಪಾಯಿ ಮಾಡೋರು ಲೀಟ್ರು. ಸರ್ಕಾರಕ್ಕೆ ಏನು ಹೇಳ್ತೀವಿ? ಅವ್ರಿಗೇನು ಹೇಳೋದು? ಅವ್ರಿಗೆ ದುಡ್ಡು ಬೇಕು ಅಂತ ಅವ್ರೆಲ್ಲ ಮಾಡ್ಕೊತಾರೆ ಜಾಸ್ತಿ. ಇಲ್ಲಿ ನಾವು ಇವರು ಪೆಟ್ರೋಲ್ ರೇಟು ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋಯ್ತಾ ಇದ್ರೆ ನಾವು ಎಲ್ಲಿಗೆ ಹೋಗೋಣ? ಎಲ್ಲ ರೇಟು ಜಾಸ್ತಿ ಮಾಡ್ತಾರೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಬೇರೆ ಪೆಟ್ರೋಲ್ ರೇಟ್ ಅಲ್ಲ, ಊಟ ತಿಂಡಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಹೆಂಗೆ ಮಾಡೋದು? ಜೀವನ ಹೆಂಗೆ ನಡೆಸೋದು? ಸಂಬಳ ಅಷ್ಟೇ ಐತೆ, ಖರ್ಚು ಡಬಲ್ ಆಗ್ತಾಯಿದೆ ಅಷ್ಟೇ. ಏನು ಅದ್ರ ಬಿಟ್ಟು ಏನು ಹೇಳೋಕ್ಕಾಗುತ್ತೆ? ಸರ್ಕಾರ ನೋಡ್ಕೋಬೇಕು. ಎಷ್ಟು ವರ್ಷದಿಂದ ನೀವು ಗಾಡಿ ಓಡಿಸ್ತಿರೋದು? ನಾನು ಆಲ್ಮೋಸ್ಟ್ 20 ಇಯರ್ಸಿಂದ ಓಡಿಸ್ತಾ ಅವಾಗ ಇದ್ದೀನಿ. ಎಷ್ಟಿತ್ತು ಪೆಟ್ರೋಲ್ ರೇಟ್? 20 ಇಯರ್ಸ್ ಬ್ಯಾಕ್ 40 ರೂಪೀಸ್ ಏನೋ ಇತ್ತು. ಇವಾಗ
ಇವಾಗ 111 ರುಪೀಸ್ ಐತೆ. ಹೆಂಗೆ ಮಾಡೋದು ಹೇಳಿ? ಅಷ್ಟೇ, ಏನು ಹೇಳ್ಬೋದು? ಏನೋ ಸರ್ಕಾರ ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದು. ಏನು ಹೇಳ್ತೀರಿ ಮೋದಿ ಸರ್ಕಾರಕ್ಕೆ? ಪೊಲೀಸ್ ಸರ್ಕಾರಕ್ಕೆ ಏನು ಹೇಳೋಕ್ಕಾಗುತ್ತೆ ಸರ್? ಅವ್ರಿಗೆ ಹೇಳೋಕ್ಕಾಗಲ್ಲ. ಆದರೆ ಅವರು ಎಲ್ಲರಿಗೆ ಕಷ್ಟ ಆಗುತ್ತೆ ಸರ್. ನಾವು ಮಿಡ್ಲ್ ಕ್ಲಾಸು ಹೆಂಗೆ ಸರ್ವೈವ್ ಮಾಡ್ತೀರಿ, ನಮಗಿಂತ ಲೋಯರ್ ಫ್ಯಾಮಿಲಿ ಹೆಂಗೆ ಮಾಡ್ತಾರೆ? ನಾವು ಏನೋ ಸಾಲ ತೊಗೊಳ್ತೀವ, ಏನೋ ಒಂದು ಮಾಡ್ತೀವಿ. ಇನ್ನೂ ಲೋಯರ್ ಫ್ಯಾಮ್ಲೀಸ್ ಇದ್ದಾರೆ, ಜೋಪಡಿ ಅವರು ಇರೋರು ಇದ್ದಾರೆ, ಅವ್ರಿಗೆಲ್ಲ ಹೆಂಗೆ ಜೀವನ? ಭಾಳ ಕಷ್ಟ ಆಗುತ್ತೆ. ಈಗ ವೆಹಿಕಲ್ ಮೇಲೆ ಕೆಲಸ ಮಾಡೋಂಥವ್ರಿಗೆ ಇನ್ನೂ ಕಷ್ಟ. ಹೌದು ಡೆಲಿವರಿ ಮಾಡೋದು. ಹೌದು, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲರಿಗೆ ಕಷ್ಟ ಆಗುತ್ತೆ. ಇ ವಿ ಅಂತೀರಾ, ಇ ವಿ ಇಸ್ ನಾಟ್ ಇಲ್ ಪರ್ಮನೆಂಟ್ ಸೊಲ್ಯೂಷನ್ನು. ಅರ್ಧ ಗಂಟೆ 1 ಗಂಟೆ ಬೇಸಿಕ್ಕು. ಒಂದು 2 ವೀಲರ್ ಚಾರ್ಜ್ ಆಗಬೇಕಂದ್ರೆ ಮಿನಿಮಮ್ 2.5 hours 3 hours ಬೇಕು, ವೇಟ್ ಮಾಡಬೇಕು. 3 hours ಆಗಬೇಕು. ಎಲ್ಲಿಂದ ಆಗುತ್ತೆ? 3 hour ಜನ ಬೇರೆ ಕೆಲಸ ಆಗುತ್ತೆ. ಟೈಮ್ ವೇಸ್ಟ್. ಇ ವಿ ಈಸ್ ನಥಿಂಗ್, ಲೈಫ್ ಟೈಮ್. ದಟ್ ಈಸ್ ಎ ವರ್ಸ್ಟ್ ಸೊಲ್ಯೂಷನ್. ಇ ವಿ ಈಸ್ ನಾಟ್ ಎ ಸಕ್ಸಸ್. ಏನು ಮಾಡೋದು ಸರ್, ಹಣೆ ಬರಾನೆ ನಮ್ದು ಇಷ್ಟು ಹಾಕಿಸ್ಕೊಂಡು ಹೋಗ್ಲೇಬೇಕಲ್ವಾ ಎಷ್ಟಾದ್ರೂ. ಇವೆಲ್ಲ ಗಾಡಿ ಮೇಲೆ ಕೆಲಸ ಮಾಡೋದು. ಗಾಡಿ ಮೇಲೇ ಕೆಲಸ ಮಾಡೋದು. ದಿನ ಹೆಚ್ಚಾಗ್ತಾ ಇದೆ. ದಿನ 3 ರೂಪಾಯಿ ಹೆಚ್ಚಾಗ್ತಿದೆ. ಇವತ್ತು ಎಷ್ಟಾಗಿದೆ? 110. ಓ, ಮೊನ್ನೆ 102 ಇತ್ತು 2 ವಾರದಿಂದ, ಇವಾಗ 110 ಆಗಿದೆ. ನೀವು ಎಷ್ಟು ವರ್ಷ ಗಾಡಿ ಓಡಿಸ್ತೀರಾ ನೀವು? ಹಾಂ, ಓಡಿಸ್ತೀವಿ. ಎಷ್ಟು ವರ್ಷದಿಂದ ಓಡಿಸ್ತೀರಾ? 7 ವರ್ಷದಿಂದ ಓಡಿಸ್ತಾನೆ ಇದ್ದೀವಿ ಸರ್. ಪೆಟ್ರೋಲ್ ರೇಟ್ 62 ರೂಪಾಯಿ ಇತ್ತು. 62, ಇವಾಗ 110 ಆಗಿದೆ ಅಲ್ಲ. ಎಷ್ಟು ಜಾಸ್ತಿ ಆಯಿತು? ಯಾಕೆ ಇಷ್ಟು ಜಾಸ್ತಿ ಆಯಿತು ಅಂತ ಗೊತ್ತಾ ನಿಮಗೆ? ಏನು ಗೊತ್ತಿಲ್ಲ ಸರ್. ಏನು ಹಾಕಿಸ್ಕೊಳ್ತೀವಿ, ಓಡಿಸ್ತೀವಿ. ಟೈಮ್ ಎಷ್ಟಿರುತ್ತೆ ಹೇಳಿ ನಮಗೆ ರಾಜಕಾರಣ ಬಗ್ಗೆ ನೋಡೋಕ್ಕೆ? ಏನು ಹೇಳೋದು, ನಿಮಗೆ ಗೊತ್ತಿದೆ ಅಲ್ವಾ ಮೋದಿ ಸರ್ಕಾರ ಹೆಂಗಿದೆ. ಕಾಂಗ್ರೆಸ್ ಸರ್ಕಾರ ಇತ್ತು ಸರಿಗಿತ್ತು, ಇವಾಗ ಮೋದಿ ಸರ್ಕಾರ ಬಂದಿದೆ, ಹಿಂಗಾಗಿದೆ. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮುಸ್ತಫಾ ಅಳವಂಡಿ, EDN.com, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDN.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.